ಮಾಲಿಕೆ 5. ಪುಸ್ತಕ ಪರಿಚಯ 8. ತಿಂಗಳ ವಿಶೇಷ ಸರಣಿ ವಿಶೇಷ ತರಾಸು ರವರ ಚಿತ್ರದುರ್ಗದ ಸರಣಿ. ಕೊನೆಯ 4. ಪುಸ್ತಕದ ಹೆಸರು ಕಸ್ತೂರಿ ಕಂಕಣ ಭಾಗ 2. ಲೇಖಕರು ತರಾಸು. ಅಭಿಪ್ರಾಯ ರಮೇಶ್ ಥಳಿ. ಓದುತ್ತಿರುವವರು KS ಜಗನ್ನಾಥ. ಕಾದಂಬರಿಯ ಮೊದಲನೇ ಭಾಗವು ದುರ್ಗದ ರಾಜಕುಮಾರಿಯ ಮದುವೆಯೊಂದಿಗೆ ಕೊನೆಯಾಗಿ ಯುವರಾಜ ಸರ್ಜೇರಾಯ ಮತ್ತು ಅವನ ಹಾಗೂ ನಾಯಕರ ಆಪ್ತನಾದ ಕಂಚನ ನಾಯಕನ ನಡುವೆ ನಡೆಯುವ ರಹಸ್ಯ ಮಾತುಕತೆಗಳಿಂದ ಕೊನೆಗೊಳ್ಳುತ್ತದೆ. ಎರಡನೆಯ ಭಾಗದಲ್ಲಿ ಈ ಮದುವೆಯ ನಂತರ ನಡೆಯುವ ವಿದ್ಯಮಾನಗಳು, ಚಿತ್ರದುರ್ಗ ಹಾಗೂ ಪಾಳೆಗಾರರ ವಿರುದ್ಧ ನಡೆಯುವ ಪಿತೂರಿಗಳು, ಒಳಸಂಚುಗಳು, ನಂಬಿಕೆ ದ್ರೋಹಗಳು ಮತ್ತು ಅದರಲ್ಲಿ ಬರುವ ಹಲವಾರು ಪಾತ್ರಗಳ ವಿವರಣೆ, ಕೊನೆಗೆ ನಡೆಯುವ ಯುದ್ಧಗಳು ಹಾಗೂ ಪಿತೂರುಗಳಿಗೆ ದುರ್ಗದ ಪ್ರತಿತಂತ್ರದಿಂದ ಸಿಗುವ ಜಯ, ಇವೆಲ್ಲವನ್ನೂ ತರಾಸು ಅವರು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸಿದ್ದಾರೆ. ಹಿರಿಯೂರಿನ ಹನುಮಂತನ ದೇವಸ್ಥಾನದ ಅರ್ಚಕರಾದ ಸುಬ್ಬರಾಯ ಶಾಸ್ತ್ರಿಗಳನ್ನು ಕೆಂಚನ ನಾಯಕ ತನ್ನ ಅರಮನೆಗೆ ಕರೆಸಿಕೊಂಡು ಅವರು ಸಿರಿಯಕ್ಕೆ ಹೋಗಿ ತಮ್ಮ ದಾಯಾದಿಯಾದ ಚಂದ್ರಶೇಖರ ಶಾಸ್ತ್ರಿಯ ವಿಷಯ ಮತ್ತು ಸಿರಿಯದ ಆಗುಹೋಗುಗಳನ್ನು ತಮಗೆ ಬೇಹುಗಾರರ ಮೂಲಕ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ಸುಬ್ಬರಾಯ ಶಾಸ್ತ್ರಿಗಳು ಶಿರಿಯಕ್ಕೆ ಪ್ರಯಾಣಿಸಿ ಚಂದ್ರಶೇಖರ ಶಾಸ್ತ್ರಿಯ ಮನೆ ಸೇರುತ್ತಾರೆ. ಆತ ಶಿರಿಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸುತ್ತಾ ಸಹಜಾನಂದ ಸ್ವಾಮಿಯ ಆಗಮನ ಮತ್ತು ಅವನ ಭಾಷಾ ವೈಖರಿ, ಮೊದಲು ಇದ್ದ ರೀತಿ, ನಂತರ ರಂಗಪ್ಪ ನಾಯಕನ ಆಗ್ರಹದ ಮೇರೆಗೆ ಅವನ ಅರಮನೆಗೆ ಖಾಯಂ ಅತಿಥಿಯಾಗಿ ಹೋಗಿ ನೆಲೆಸಿದ್ದು, ಇವೆಲ್ಲವನ್ನು ನೋಡಿ ಅನುಮಾನಗಳು ಬಂದು ಅದನ್ನು ವೆಂಕಟನಾಯಕನ ಕಡೆಯವರ ಮೂಲಕ ಹಿರಿಯೂರಿಗೆ ರವಾನೆ ಮಾಡುತ್ತಾರೆ. ಇತ್ತ ಚಂದ್ರಶೇಖರ ಶಾಸ್ತ್ರಿಗೆ ತಾನು ಬಂಧನದಲ್ಲಿರುವ ವಿಷಯ ಅರಿವಾಗಿ ತನ್ನ ದುರಾದೃಷ್ಟವನ್ನು ಬೈದುಕೊಳ್ಳುತ್ತಾ ತಾನು ಬಂದಿಯಾಗಿದ್ದ ಕತ್ತಲ ಗವಿಯಲ್ಲಿ ಕುಳಿತಿದ್ದ ಹಾಗೆ ಅವನ ಅಪಹರಣವಾಗಿದ್ದ ರಾತ್ರಿಯ ಘಟನೆಗಳನ್ನು ಮೆಲುಕು ಹಾಕುತ್ತಾ ತನ್ನನ್ನು ಹೊತ್ತು ತಂದವರು ತನ್ನ ಹಣಕ್ಕಾಗಿ ಅಪಹರಣ ಮಾಡಿಲ್ಲ, ಬದಲಾಗಿ ಬೇರೆ ಯಾರದೋ ಆಜ್ಞೆಯ ಮೇರೆಗೆ ಮಾಡಿದ್ದಾರೆ ಎಂದು ಖಚಿತ ಮಾಡಿಕೊಂಡು ತನ್ನ ಮುಂದಿನ ನಡೆಯ ಬಗ್ಗೆ ಚಿಂತಿಸತೊಡಗುತ್ತಾರೆ. ಹಗಲಿರುಳು ಅವನಿಗೆ ಕಾವಲಿರುವ ಸೈನಿಕರ ಸ್ನೇಹ ಸಂಪಾದಿಸಿ ಅವರಲ್ಲಿ ಯಾರನ್ನಾದರೂ ತನ್ನ ಬುಟ್ಟಿಗೆ ಹಾಕಿಕೊಂಡು ತನ್ನಲ್ಲಿರುವ ಹಣದ ಬಲದಿಂದ ಅಲ್ಲಿಂದ ಹೇಗಾದರೂ ತಪ್ಪಿಸಿಕೊಳ್ಳಬಹುದು ಎಂದು ಲೆಕ್ಕ ಹಾಕಿ ಅವರ ಹತ್ತಿರ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. ಮೊದಲು ಅವನು ಸೈನಿಕರ ನಾಯಕನಾದ ವೀರಭದ್ರ ನಾಯಕನ ಜೊತೆ ಮಾತನಾಡಲು ಪ್ರಯತ್ನಿಸಿದಾಗ ಅವನು ಯಾವ ಚಿಲ್ಲರೆ ಮಾತಿಗೂ ಅವಕಾಶವಿಲ್ಲ ಎಂದು ಎದ್ದು ಹೋದಾಗ ಚಂದ್ರಶೇಖರ ಶಾಸ್ತ್ರಿ ಇನ್ನುಳಿದ ಸೈನಿಕರ ಕಡೆ ತನ್ನ ಗಮನ ಹರಿಸಿ ಅವರನ್ನು ಹೇಗಾದರೂ ತನ್ನ ಕಡೆ ಎಳೆದುಕೊಳ್ಳುವ ಪ್ರಯತ್ನವನ್ನು ಮತ್ತೆ ಪ್ರಾರಂಭಿಸುತ್ತಾನೆ. ಅವರುಗಳು ಆಡುವ ಹುಲಿಕಟ್ಟು, ಚೌಕಾಬಾರ ಮುಂತಾದ ಆಟಗಳಲ್ಲಿ ಅವರ ಜೊತೆ ಸೇರಿಕೊಂಡು ಅವರುಗಳು ತನ್ನ ಜೊತೆ ಧಾರಾಳವಾಗಿ ಮಾತನಾಡುವ ಹಾಗೆ ಹಾಗೂ ಅವರ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾನೆ. ಒಂದು ದಿನ ಮಧ್ಯಾಹ್ನ ಗವಿಯ ಬಾಗಿಲಿನಲ್ಲಿ ಕಾವಲಿರುವ ಚೆನ್ನಯ್ಯ ಎನ್ನುವ ಸೈನಿಕನ ಜೊತೆ ಹಾಗೆಯೇ ಮಾತು ಪ್ರಾರಂಭಿಸಿ ಅವನಿಗೆ ಈ ಕಾವಲು ಕಾಯುವ ಕೆಲಸದ ಬಗ್ಗೆ ಇರುವ ಅಸಮಾಧಾನ ಮತ್ತು ಅದಕ್ಕೆ ಕಾರಣ ತಿಳಿದುಕೊಳ್ಳುತ್ತಾನೆ. ಅವನ ಪರಿಸ್ಥಿತಿ ತಿಳಿದ ಮೇಲೆ ಅವನ ಜಾತಕ ನೋಡುವ ನೆಪದಲ್ಲಿ ಅವನ ಮನಸ್ಸಿನಲ್ಲಿ ಭಯ ಬಿತ್ತುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಅವನಿಗೆ ತನ್ನ ಗರ್ಭಿಣಿಯಾದ ಹೆಂಡತಿಯ ಜೊತೆ ಹೋಗಿ ಇರುವುದಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಮತ್ತು ಅದಕ್ಕೆ ಅವನಿಂದ ತನ್ನ ಒಂದು ಸಣ್ಣ ಕೆಲಸ ಆಗಬೇಕೆಂದು ಹೇಳಿ ಅವನು ಅಲ್ಲಿಂದ ಹೋಗುವುದಕ್ಕೆ ಸಹಾಯ ಮಾಡುತ್ತಾನೆ. ನಂತರ ಚಂದ್ರಶೇಖರ ಶಾಸ್ತ್ರಿಗೆ ಕೊಟ್ಟ ಮಾತಿನ ಪ್ರಕಾರ ಅವನ ಸಂದೇಶವನ್ನು ಸಿರಿಯದಲ್ಲಿ ಅವನ ಮನೆಗೆ ಮುಟ್ಟಿಸಲು ಹೋದಾಗ ಅಲ್ಲಿಗೆ ಕೆಲವು ದಿನಗಳ ಹಿಂದೆ ಬಂದಿರುವ ಅವನ ದಾಯಾದಿ ಸುಬ್ಬರಾಯ ಶಾಸ್ತ್ರಿಯ ಕೈಗೆ ಅವನ ಪತ್ರವನ್ನು ಕೊಟ್ಟು ಯಾರಿಗೂ ತಿಳಿಯದ ಹಾಗೆ ಗುಟ್ಟಾಗಿ ಹೊರಟು ಹೋಗುತ್ತಾನೆ. ಪತ್ರವನ್ನು ಓದಿದ ಸುಬ್ಬರಾಯ ಶಾಸ್ತ್ರಿಗಳಿಗೆ ತಮ್ಮ ಕೆಲಸ ಮುಗಿದ ಸಂತೋಷದಲ್ಲಿ ಚಂದ್ರಶೇಖರ ಶಾಸ್ತ್ರಿಯ ಮಗ ಹಾಗೂ ಹೆಂಡತಿಗೆ ವಿಷಯ ತಿಳಿಸಿ ಮತ್ತು ಅದನ್ನು ಗುಟ್ಟಾಗಿ ಇಡಬೇಕೆಂದು ಹೇಳುತ್ತಾರೆ. ಅನಂತರ ಅಲ್ಲಿಂದ ಹಿರಿಯೂರಿಗೆ ಹೊರಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುತ್ತಾರೆ. ಇತ್ತ ರಂಗಪ್ಪ ನಾಯಕ ಮತ್ತು ಅವನ ಕಡೆಯವರ ಪಿತೂರಿಗಳು ಕೊನೆಯ ಘಟ್ಟಕ್ಕೆ ಬರುತ್ತಿದ್ದಂತೆ ದುರ್ಗದ ಪಾಳೆಗಾರರಿಗೆ ತಮ್ಮ ಅರಮನೆಗೆ ವಾಪಸ್ಸಾಗಲು ಬೀಳ್ಕೊಡುತ್ತಾನೆ. ಇತ್ತ ಪಾಳೆಗಾರ ದುರ್ಗಕ್ಕೆ ಹೋಗಿ ಸೇರಿದ ಮರುದಿನವೇ ರಂಗಪ್ಪ ನಾಯಕನು ತನ್ನ ಆಪ್ತರ ಸಭೆ ತರಿಸಿ ಮುಂದಿನ ಆಕ್ರಮಣಕ್ಕೆ ಹೆಚ್ಚು ತಡ ಮಾಡುವುದು ಒಳಿತಲ್ಲ ಮತ್ತು ಆದಷ್ಟು ಬೇಗ ತಮ್ಮ ಕುಟಿಲೋಪಾಯವನ್ನು ಕಾರ್ಯಗತಕ್ಕೆ ಇಳಿಸುವುದು ಸೂಕ್ತ ಎಂದು ನಿರ್ಣಯಿಸುತ್ತಾನೆ. ನಂತರ ನಡೆಯುವ ಹಿರಿಯೂರಿನ ಮೇಲಿನ ಆಕ್ರಮಣ
ದುರ್ಗದಲ್ಲಿ ನಡೆಯುವ ಒಳಸಂಚುಗಳು, ಯುವರಾಜ ಸರ್ಜೆ ನಾಯಕನ ರಾಜಕೀಯ ಚಾಣಾಕ್ಷತೆ ಹಾಗೂ ಮುಂದಾಲೋಚನೆಗಳನ್ನು ಬಹು ಸೊಗಸಾಗಿ ವರ್ಣಿಸಲಾಗಿದೆ. ದುರ್ಗದಲ್ಲಿ ನಡೆಯುವ ಸಂಚು, ಒಳಸಂಚುಗಳ ವಿವರಣೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಸಂಭಾಷಣೆಗಳಂತೂ ತರಾಸು ಅವರ ವಾಕ್ಚಾತುರ್ಯ ಮತ್ತು ಬರವಣಿಗೆಯಲ್ಲಿನ ಶಕ್ತಿಯನ್ನು ತೋರಿಸುತ್ತವೆ. ಅಲ್ಲಿಂದ ಮುಂದೆ ಇರುವ ಕಥೆಯನ್ನು ಇಲ್ಲಿ ವಿವರಿಸಿದರೆ ಕಾದಂಬರಿಯಲ್ಲಿನ ಅಚ್ಚರಿಯ ಅಂಶಗಳನ್ನು ಬಿಟ್ಟುಕೊಟ್ಟಂತಾಗುತ್ತದೆ. ಆದ ಕಾರಣ ಅದನ್ನು ಓದಿಯೇ ತಿಳಿದುಕೊಳ್ಳುವುದು ಉತ್ತಮ ಎಂದು ವಿಮರ್ಶೆಯನ್ನು ಇಲ್ಲಿಗೆ ಮುಗಿಸಿದ್ದೇನೆ. ನೀವು ಓದಿ ಚಿತ್ರದುರ್ಗದ ಇತಿಹಾಸದ ವೈಭವವನ್ನು ನಿಮ್ಮ ಕಲ್ಪನಾ ಲೋಕದಲ್ಲಿ ಅನುಭವಿಸಿ. ಧನ್ಯವಾದಗಳು.